ನಾನು ಜಗನ್ನಾಥ ರಥ ಬಗ್ಗೆ ನೀವು ಹೇಳಿದ್ದಲ್ಲ, ಅಲ್ಲಿ ದಾರುನಾಥ್ ಅಂತಾರ. ದಾರುನಾಥ್ ಕುಂತುನಾಥ್ ಅಲ್ಲ, ಅದು ಅಲಾರನಾಥ್. ಜಗನ್ನಾಥನ ರಥಯಾತ್ರೆಯಲ್ಲಿ ಜಗನ್ನಾಥನು ಸ್ಥಾನಯಾತ್ರೆ ಆದ್ಮೇಲೆ ಸ್ಥಾನಯಾತ್ರೆಯಲ್ಲಿ ಜಗನ್ನಾಥ ಸ್ಥಾನಯಾತ್ರೆ ಆದ್ಮೇಲೆ ಜಗನ್ನಾಥನ ಯಾವಾಗ ಜ್ವರ ಚಿಕಿತ್ಸೆಯನ್ನು ತಗೊಂತಿರ್ತಾನೆ. ಅಲಾರನಾಥನೇ ಹೋಗ್ತಾನೆ. ಪೂರಿಯಿಂದ ಎರಡು ಕಿಲೋಮೀಟರ್ ದೂರದಲ್ಲಿ ಅಲಾರನಾಥ್ ದೇವಸ್ಥಾನದಲ್ಲಿ ಅಲಾರನಾಥ್ ದೇವಸ್ಥಾನಕ್ಕೆ ಹೋಗುತ್ತಾರೆ. ಅಲಾರನಾಥ್ ದೇವಸ್ಥಾನದಲ್ಲಿ ದರ್ಶನ ಮಾಡ್ತಾರೆ. ಅಲಾರನಾಥ್ ಮತ್ತು ಜಗನ್ನಾಥನ ಒಂದೇ ಎಂದು ಹೇಳುತ್ತಾರೆ. ಮತ್ತು ಎಲ್ಲ ಮಂದಿರಗಳಲ್ಲಿ ಎಲ್ಲ ದೇವಸ್ಥಾನಗಳಲ್ಲಿ ಉತ್ಸವ ವಿಗ್ರಹ ಹೋದರೆ ರಥಯಾತ್ರೆಯಲ್ಲಿ ಕೂದಿಸ್ತಾರೆ. ಇಲ್ಲಿ ಪೂರಿಯಲ್ಲಿ ಜಗನ್ನಾಥ ಮತ್ತು ಬಲಭದ್ರ ಸುಭದ್ರಾ ಮಾತೆಯ ವಿಗ್ರಹಗಳನ್ನು ತಂದು ಕಾಸಿ ಅವರ ರಥಗಳಲ್ಲಿ ಕುಂದಿಸ್ತಾರೆ. ಮತ್ತೆ ಸುಭದ್ರಾ ಮಾತೆ ಮತ್ತು ಬಲಭದ್ರರು ಜಲ್ಲಿ ರಥಯಾತ್ರೆಯಲ್ಲಿ ಬಹಳ ಪ್ರೀತಿಯಿಂದ ಹೋದರೆ, ಮತ್ತು ನಮ್ಮ ಮಹಾಪ್ರಭು ಜಗನ್ನಾಥರು ಮಾತ್ರ ಭಾರಿ ಲೇಟಾಗಿ ಹೋಗ್ತಾರೆ. ಒಂದೊಂದ್ಸರಿ ಸಣ್ಣ ಹುಡುಗಂಗೆ ನಡ್ಕೊಂತ ಹೋಗ್ತಾರೆ, ಒಂದೊಂದ್ಸರಿ ನಿಧಾನ ಹೋಗುತ್ತಾರೆ. ಭಕ್ತರಿಗೆ ಸತಾಯಿಸ್ತು. ಒಂದೊಂದ್ಸರಿ ಭಕ್ತ ನಿಧಾನ ಹೋಗುತ್ತಾರೆ, ನಿಧಾನ ಕುಂದಿರುತ್ತಾರೆ. ಮತ್ತೆ ಅವರು ಗುಂಡೀಚಾ ಮಂದಿರಕ್ಕೆ ಹೋಗ್ತಾರೆ. ರಥಯಾತ್ರೆಯನ್ನು ಹೋಗೋದು ಗುಂಡೀಚಾ ಮಂದಿರದಲ್ಲಿ 7 ಜನ ಇರ್ತಾರೆ. ಅದನ್ನು ರಥಯಾತ್ರೆ ಅಂತಾರೆ. ಮತ್ತೆ ಗುಂಡೀಚಾ ಮಂದಿರದಿಂದ ಬರೋದನ್ನು ಬಹುಡ ರಥಯಾತ್ರೆ ಅಂತಾರೆ. ಅಲ್ಲಿ ರಾಜ ಗಜಪತಿ ರಾಜ ಬಂದು ಬಂಗಾರದ ಕಸವನ್ನು ಬಳಿತಾನೆ ರಥಗಳಲ್ಲಿ. ಅದಕ್ಕೆ ಸಂಬಂಧಪಟ್ಟ ಒಂದು ಕಥೆ ಐತೆ ಫ್ರೆಂಡ್ಸ್. ಇತಿಹಾಸದಲ್ಲಿ ಪುರುಷೋತ್ತಮ ಗಜಪತಿ ಎಂಬ ರಾಜ ಕಂಚಿ ರಾಜನ ಮಗಳನ್ನ ಮದುವೆ ಆಗಬೇಕು ಅಂದುಕೊಳ್ಳುತ್ತಾನೆ. ಅವಾಗ ಗಜಪತಿ ರಾಜ ಸೈನಿಕರು ಇಲ್ಲಿ ಬಂದು ನೋಡ್ತಾರೆ. ಇಲ್ಲಿ ರಾಜ ಕಸ ಬಳಿಯುತ್ತಾನೆಂದು ಯುದ್ಧಕ್ಕೆ ಸಿದ್ಧ. ಕಸ ಬಳಿಯನ್ನು ಯಾರು ಕೊಡ್ತಾರೆ ಅಂತ ಅನ್ಕೊಂತಾನೆ. ಅಲ್ಲಿ ಅನ್ನುತ್ತಾರೆ. ಅವಾಗ ಪೂರಿಯ ರಾಜ ಕಂಚಿಗೆ ಯುದ್ಧಕ್ಕೆ ಮೊದಲನೇ ಯುದ್ಧದಲ್ಲಿ ಸೋಲುತ್ತಾನೆ. ಇನ್ನೊಂದು ಯುದ್ಧಕ್ಕೆ ಹೋಗಬೇಕಾದ ಯುದ್ಧ ಮಧ್ಯದಲ್ಲಿ ಒಬ್ಬ ಮಹಿಳೆ ಬಂದು, ನಿಮ್ಮ ಸೈನಿಕರು ಮಜ್ಜಿಗೆ ಕುಡಿದಾರೆ, ಅವ್ರ ತಕ್ಕ ದುಡ್ಡು ಇಲ್ಲ ಅಂತ ಎರಡು ಉಂಗುರ ಕೊಟ್ಟಿರಿ. ಈ ಉಂಗುರ ಕೊಟ್ಟು ನಾನು ರೊಕ್ಕ ಕೊಡು ಅಂತ ಗಜಪತಿ ರಾಜನು ಪುರುಷೋತ್ತಮ ಗಜಪತಿ ರಾಜನು ಕೇಳಿದಾಗ ಕೊಡ್ತಾನೆ. ಅವರು 2 ಉಂಗುರಗಳನ್ನ ಇಸ್ಕೊಂಡು ಅವರು ಕೊಡ್ತಾರೆ. ಅಷ್ಟೊತ್ತಿಗೆ ಪುರುಷೋತ್ತಮ ಗಜಪತಿ ರಾಜ ಕಂಚಿಗೆ ಹೋಗೋದು ಯುದ್ಧ ಯೋಗಿ ಕಂಚಿ ರಾಜ ಸೋಲಿರ್ತಾನೆ. ಅವು 2 ಉಂಗುರಗಳು ಯಾರು ಬಲರಾಮ ಮತ್ತು ಜಗನ್ನಾಥ ಮಹಾಪ್ರಭುಗಳು 2 ಉಂಗುರಗಳಾಗಿರ್ತವೆ. ಮತ್ತೆ ಆ ರಾಜ ಒಂದು ಚಾಲೆಂಜ್ ಹಾಕಿರ್ತಾನೆ ಕಂಚಿ ರಾಜಗೆ. ಪುರುಷೋತ್ತಮ ಗಜಪತಿ ರಾಜ ಸೋಲಿದೆ. ನಿಮ್ಮ ಜಗನ್ನಾಥನ ನಮ್ಮ ಗಣಪತಿ ಮಂದಿರದಿಂದ ಜಗನ್ನಾಥನ ಇಟ್ಟುಕೊಳ್ಳುತ್ತಾನೆ ಅಂತಾರೆ. ಕಂಚಿ ರಾಜ ಸೋತ ಮೇಲೆ ಕಂಚಿಯ ಮಗಳನ್ನು ಪುರುಷೋತ್ತಮ ಗಜಪತಿ ಮಹಾರಾಜ ಮದುವೆ ಆದ್ಮೇಲೆ ಕಂಚಿ ಗಣಪತಿಗಂದು ಜಗನ್ನಾಥನ ಮಂದಿರೆಯಿಂದ ಕಟ್ಟಿಸ್ತಾನೆ ಕಂಚಿ ಗಣಪತಿ ದೇವಸ್ಥಾನ. ಇವತ್ತಿಗೂ ನೀವು ಪೂರಿಗೆ ಹೋದ್ರೆ ದರ್ಶನವನ್ನು ಪಡೆಯಬಹುದು ಅಂತ ಹೇಳುತ್ತೇನೆ ನಾನು. ಮತ್ತೆ ಅಲ್ಲಿ ಪೂರಿಯಲ್ಲಿ ಜಗನ್ನಾಥನ ರಥಯಾತ್ರೆ ನಡೆಯುತ್ತಲ್ಲ ಫ್ರೆಂಡ್ಸ್. ಜಗನ್ನಾಥ ರಥಯಾತ್ರೆ ನಡೆಯುತ್ತಲ್ಲ, ಅಲ್ಲಿ ಇವತ್ತಿಗೂ ಜಗನ್ನಾಥ ರಥ ಆಡುತ್ತಾರೆ. ದ್ವಾಪರ ಯುಗದಲ್ಲಿ ಕುರುಕ್ಷೇತ್ರಕ್ಕೆ ಹೋಗುತ್ತಾರಲ್ಲ. ಕುರುಕ್ಷೇತ್ರದಲ್ಲಿ ಕೃಷ್ಣ ಮತ್ತು ಮಹಾರಾಣಿಯರ ಬರ್ತಾರಲ್ಲ. ಕುರುಕ್ಷೇತ್ರದಲ್ಲಿ ಕೃಷ್ಣ ಮತ್ತು ಮಹಾರಾಣಿಯರು ಬರ್ತಾರಲ್ಲ, ಪೂಜೆಗಂತ ಬಂದಿರ್ತಾರೆ. ಅವಾಗ ಬೃಂದಾವನದ ಭಕ್ತರು ಭಾರಿ ವಿರಹ ಭಕ್ತಿಯಿಂದ ಕೃಷ್ಣನ 11ನೇ ವರ್ಷದಲ್ಲಿ ಕುರುಕ್ಷೇತ್ರವನ್ನು ಬಿಟ್ಟು ದ್ವಾರಕೆಗೆ ಬಂದಿರುವಾಗ 11 ವರ್ಷದಲ್ಲಿ ಬಂದಿದ್ದಾನೆ. ಅವಾಗ ಕೃಷ್ಣ ಮತ್ತು ಕೃಷ್ಣರು ಕುರುಕ್ಷೇತ್ರದ ಪೂಜೆಗೆ ಬಂದಿರ್ತಾರೆ ಅಂತ ಗೊತ್ತು. ಬೃಂದಾವನದ ಭಕ್ತರು ಸುಭದ್ರಾ ಮಾತೆ ಮತ್ತು
ಸುಭದ್ರಾ ಮಾತೆ ಮತ್ತು ಸುಭದ್ರಾ ಮಾತೆ ಮತ್ತು ಸುಭದ್ರಾ ಮಾತೆ ಮತ್ತು ಸುಭದ್ರಾ ಮಾತೆ ಮತ್ತು ಸುಭದ್ರಾ ಮಾತೆ ಬಲಭದ್ರ ಕೃಷ್ಣನು ಅವರ ಕುದುರೆಗಳನ್ನು ಬಿಟ್ಟು ಅವರ ರಥವನ್ನು ಎಳ್ಕೊಂಡಿದ್ದು ಬೃಂದಾವನಕ್ಕೆ ಹೋಗುತ್ತೆ. ಅವಾಗಿಂದ ದ್ವಾಪರ ಯುಗಕ್ಕೆ ಕನೆಕ್ಷನ್ ಇದೆ ರಥಯಾತ್ರೆ, ಪುರಿ ಜಗನ್ನಾಥ ರಥಯಾತ್ರೆಗೆ. ಇನ್ನೊಂದು ಕಥೆ ಹೇಳ್ಬೇಕಂದ್ರೆ ಒಬ್ಬರ ಭಕ್ತ ಸಂತ ಬಂಧು ಮೆಹತಿ ಎಂಬ ಭಕ್ತನಿರ್ತಾನೆ. ಬಂಧು ಮೆಹತಿ ಎಂಬ ಭಕ್ತಿ ಇರೋದು ಬಂಧು ಮೆಹತಿ ಎಂಬ ಬಂಧು ಮೆಹತಿ ಎಂಬ ಭಕ್ತನಿರ್ತಾನೆ. ಬಂಧು ಮೆಹತಿ ಎಂಬ ಭಕ್ತನು ಭಾರಿ ಅಂದ್ರೆ ಅವರು ಆ ಊರ್ಜ ಬಂಧು ಮೆಹತಿ ಎಂಬ ಭಕ್ತನ ಮನೆಯಲ್ಲಿ ಏನಿದ್ದಾರೆ ಈಶನೇ ಇರೋದು ಏನೆಲ್ಲಾರು ಪಕ್ಕ ಫ್ರೆಂಡ್ಸಿಗೆ ಹೇಳಿದ್ರೆ ಅವ್ರಿಗೆ ಏನಿಲ್ಲ ಅವರು ಮತ್ತೆ ಹೆಂಡತಿ ಮಕ್ಕಳಿಗೆ ಹೇಳ್ತಾನೆ, ನನ್ನ ಫ್ರೆಂಡ್ ಇದ್ದಾನೆ ಭಾರಿ ದೂರ, ಇಲ್ಲಿಂದ ದೂರ, ನಾ ಫ್ರೆಂಡ್ ತಕ್ಕ ಹೋದ್ರೆ ಎಲ್ಲ ಸಮೀಪ ಆಗ್ತಾವ ಅಂತ ಹೇಳ್ತಾನೆ. ಆ ಫ್ರೆಂಡ್ ಯಾರ ಜಗನ್ನಾಥನೇ, ಪೂರಿಯೇ ಜಗನ್ನಾಥನೇ ಅವ್ರ ಫ್ರೆಂಡ್ ಆಗುತ್ತಾನೆ. ಅವತ್ತು ಅಲ್ಲಿ ಪೂರಿಗೆ ಹೋಗೋಷ್ಟಿಗೆ ರಾತ್ರಿ ಆಗುತ್ತೆ. ಅವತ್ತು ರಾತ್ರಿ ದೇವಸ್ಥಾನದಿಂದ ಜಗನ್ನಾಥನು ಅರ್ಚಕನ ರೂಪದಲ್ಲಿ ಬಂದು ಬಂಗಾರದ ದೊಡ್ಡ ತಟ್ಟೆಯಲ್ಲಿ ಒಂದು ಊಟವನ್ನು ಕೊಡುತ್ತಾನೆ. ಊಟವನ್ನು ಮಾಡಿ ರಾತ್ರಿ ಮಾಡ್ಕೊಳ್ತಾರೆ. ಬೆಳಗ್ಗೆ ಮಂದಿರದಲ್ಲಿ ತಟ್ಟೆ ಕಾಣಾಗಿದೆ, ಬಂಗಾರದ ತಟ್ಟೆ ಕಳ್ಳತನ ಆಗಿದೆ. ಪೂರಿಯಲ್ಲಿ ಉಳಿತಿರೋ ಬಂಧು ಮೆಹತಿ ಎಂಬ ಕೇಳಿರ್ತಾರೆ. ಬಂಧು ಮೆಹತಿ ಕೇಳಿದ್ರೆ ಜಗನ್ನಾಥ ಪೂರಿಯಲ್ಲಿ ಬಂಧು ಮೆಹತಿಯನ್ನು ಕಳ್ಳಂದ ಭಾರಿ ಅಂದ್ರೆ ಭಾರಿ ಬಡಿಯುತ್ತಾರೆ. ಅವಾಗ ಆ ರಾತ್ರಿ ಜಗನ್ನಾಥನು ಪೂರಿಯ ರಾಜನ ಕನಸಲ್ಲಿ ಬಂದು ಪೂರಿಯ ರಾಜನ ಕನಸಲ್ಲಿ ಅದರ ತಟ್ಟೆ ನಿಂದ ನಿಮ್ಮಪ್ಪ ನನ್ನ ಫ್ರೆಂಡಿಗೆ ಕೊಟ್ಟರೆ ಏನಾಗುತ್ತೆ ಅಂತ ಅನ್ನಿಸ್ತಾರೆ. ಅವಾಗಿಂದ ಪೂರಿಯ ರಾಜನಿಗೆ ಎರಡು ಕನಸಲ್ಲಿ ಜಗನ್ನಾಥನ 2 ಆರ್ಡರನ್ನು ಹಾಕ್ತಾನೆ. 2 ಕೆಲಸ ಮಾಡಬೇಕು. ತಕ್ಷಣ ಅವರಿಗೆ ಒಂದು ಮನೆಯನ್ನು ಕೊಡಬೇಕು, ಅವರು ತಕ್ಷಣ ಮನೆಯ ದುಡ್ಡನ್ನು ಕೊಡ್ತಾನೆ. ಅವಾಗಿಂದ ಜಗನ್ನಾಥ ಪೂರಿಯಲ್ಲಿ ಬಂಧು ಮೆಹತಿಗೆ ಒಂದು ಮನೆಯ ಕೆಲಸವನ್ನು ಕೊಡುತ್ತಾನೆ ಪೂರಿಯಲ್ಲಿ. ಜೈ ಹಿಂದ್. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಪ್ಲೀಸ್. ನಮ್ಮಂಥ ಬಡವರನ್ನ ಸಪೋರ್ಟ್ ಮಾಡಿ ಬೆಳೆಸಿ, ಸಪೋರ್ಟ್ ಮಾಡಿರಿ ಬಡವರನ್ನ ಪ್ಲೀಸ್. ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿ. ಲಾಂಗ್ ವಿಡಿಯೋ ಲಿಂಕ್ ಶಾರ್ಟ್ ವಿಡಿಯೋ ಕೊಟ್ಟಿರ್ತೀನಿ. ಶಾರ್ಟ್ ವಿಡಿಯೋ ಸಪೋರ್ಟ್ ಮಾಡ್ತೀವಿ, ಅದಕ್ಕೆ ಶಾರ್ಟ್ ವಿಡಿಯೋ ಸಪೋರ್ಟ್ ಮಾಡಿ, ಲಾಂಗ್ ವಿಡಿಯೋ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್.